Hello, good morning. Welcome back to my channel Suksha Vlogs. Welcome back to one more vlog friends. ಈ ವ್ಲಾಗಲ್ಲಿ ಆಲ್ಮೋಸ್ಟ್ ನಿಮಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನು ಇರುತ್ತೆ, ಹಾಗೆ ಒಂದು ಸ್ವಲ್ಪ ನನ್ನ ಲೈಫ್ ರೊಟೀನ್ ಥರನೂ ಇರುತ್ತೆ. ಡೇ ಲೈಫ್ ಡೇ ಇವತ್ತಿನ ಡೇಯಲ್ಲಿ ಯಾವ ಥರ ನಂದು ಹೋಯಿತು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಕೂಡ ಈ ವ್ಲಾಗಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿ ನೋಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ಸೊ ಇವತ್ತು ಬೆಳಗ್ಗೆ ತಿಂಡಿ ಬ್ರೇಕ್ಫಾಸ್ಟ್ಗೆ ಏನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ಎಕ್ಸಾಮ್ಸು ನಡೀತಾ ಇದೆ. ಸೊ ಬಾಕ್ಸ್ ಏನೂ ಇರಲಿಲ್ಲ, ಅಂದರೆ ಲಂಚ್ ಬಾಕ್ಸ್ ಏನೂ ತೊಗೊಂಡು ಹೋಗಿಲ್ಲ, ಜಸ್ಟ್ ಸ್ನ್ಯಾಕ್ಸ್ ಮಾತ್ರ ತೊಗೊಂಡು ಹೋಗ್ತಾರೆ ಅಷ್ಟೇ. ಲಂಚ್ ಅದು ಬ್ರೇಕ್ಫಾಸ್ಟ್ ಮಾತ್ರ ಮನೇಲಿ ಮಾಡಿಕೊಂಡು ಸ್ನ್ಯಾಕ್ಸ್ ತೊಗೊಂಡು ಹೋಗ್ತಾರೆ. ಇನ್ನು 12:45 12:50ಗೆಲ್ಲ ಮನೆಗೆ ಬರ್ತಾರೆ. ಸೊ ಹಂಗಾಗ್ಬಿಟ್ಟು ತಿಂಡಿಗೆ ಏನು ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಪಾಸ್ತಾ ಮಾಡು ಅಂತ ಹೇಳಿದ್ರು ನನ್ನ ಮಕ್ಕಳು. ಸರಿ ಪಾಸ್ತಾ ಮಾಡೋಣ, ಫಸ್ಟು ವೈಟ್ ಸಾಸ್ ಪಾಸ್ತಾ ಮಾಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಅವಳು ಬೇಡ ವೈಟ್ ಸಾಸ್ ಪಾಸ್ತಾ ನನ್ನ ಮಗಳಿಗೆ ಅಷ್ಟೊಂದು ಇಷ್ಟ ಆಗಲ್ಲ, ಲಾಸ್ಟ್ ಟೈಮು ಮಾಡಿದಾಗಲೂ ಸ್ವಲ್ಪ ಇಷ್ಟಪಡಲಿಲ್ಲ ಅವನು ವೈಟ್ ಸಾಸ್ ಪಾಸ್ತಾ. ಸೊ ಹಂಗಾಗ್ಬಿಟ್ಟು ನಾರ್ಮಲ್ ಪಾಸ್ತಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟು ಒಂದು ಬೌಲಲ್ಲಿ, ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡೆ ಕಾಯೋದಕ್ಕೆ. ಹಾಗೆ ಇನ್ನೊಂದು ಕಡೆ ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಅದು ಬಿಸಿ ಆದಮೇಲೆ ಸಾಸಿವೆನ ಜೀರಿಗೆ ಹಾಕಿ, ಹಾಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಅಂದರೆ ಖಾರಕ್ಕೆ ತಕ್ಕಂಗೆ, ಇನ್ ಕೇಸ್ ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಂತಂದರೆ ಒಣಮೆಣ್ಸಿನ್ಕಾಯಿ ಕೂಡ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಹಾಕ್ಕೊಂಡು ಈ ಕಡೆ ಒಂದು ಬೌಲಲ್ಲಿ ನಾನು ಆವಾಗಲೇ ಒಂದು ಪಾತ್ರೆಯಲ್ಲಿ ನೀರು ಕಾಯೋಕೆ ಇಟ್ಟಿದ್ನಲ್ವ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಪಾಸ್ತಾನ ಅದರಲ್ಲಿ ಬೇಯೋದಕ್ಕೆ ಇಟ್ಟೆ. ಹಾಗೆ ಅದು ಬೇಯ್ತಾ ಇದೆ. ಇನ್ನೊಂದು ಕಡೆ ನಾನು ಪಾಸ್ತಾಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ. ಹಾಗೆ ಇದಕ್ಕೆ ಮೇಯ್ನು ನಾನು ಈರುಳ್ಳಿ, ಟೊಮೊಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಬಿಟ್ಟು, ಸೊ ಅದಕ್ಕೆ ಒಂದು ಸ್ವಲ್ಪ 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನೀರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಅದು ಕಾದಾದಮೇಲೆ ಇನ್ನು ಹಾಗೇನೇ ಬೆಂದಿರ್ತಕ್ಕಂಥ ಪಾಸ್ತಾ ಯಾವ ಥರ ಬೆಂದಿದೆ ಅಂತ ನೋಡೋದನ್ನು ನಾವು ಒಂದು ಪಾಸ್ತಾ ತೊಗೊಂಡ್ಬಿಟ್ಟು ಒಂದು ಸ್ಪೂನಲ್ಲಿ ಸ್ಪೂನಲ್ಲ ಅಥವಾ ನೈಫಲ್ಲೋ ಕಟ್ ಮಾಡಿದಾಗ ಅದು ಈಸಿಯಾಗಿ ಕಟ್ ಆದರೆ ಅದು ಬೆಂದಿದೆ ಅಂತ. ಸೊ ಅದನ್ನು ಇದಕ್ಕೆ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಅದು ಕ್ಯಾಪ್ ಕ್ಲೋಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಆಯಿತು ಪಾಸ್ತಾ. ತುಂಬ ಈಸಿಯಾಗೇ ಆಗುತ್ತೆ. ನಾನು ಸಾಸ್ ಏನು ಯೂಸ್ ಮಾಡಿಲ್ಲ. ಸಾಸ್ ಬೇಕು ಅಂತಂದರೆ ಸಾಸ್ ಕೂಡ ಯೂಸ್ ಮಾಡ್ಬೋದು, ಬಟ್ ವಿತೌಟ್ ಸಾಸ್ ನಾನು ಮಾಡಿರೋದು ಇವತ್ತು. ಸಾಸ್ ಯೂಸ್ ಮಾಡಿ ಇನ್ನೊಂದು ಸರಿ ಯಾವಾಗಾದರೂ ನಾನು ಅದನ್ನು ಕೂಡ ಹೇಳ್ತೀನಿ. ನಾನು ಈ ಕಡೆ ಇನ್ನು ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಕೂಡ ಮಾಡಿದ್ಲು. ನನ್ನ ಶಮಂತ್ಗೆ ತಿಂಡಿ ಹಾಕ್ಕೊಟ್ಟಾಗ ಅವನು 2 ಮ್ಯಾಗಿ ಸ್ಪೂನ್ ತೊಗೊಂಡು ಬಂದು ಅಕ್ಕನಿಗೊಂದು ನನಗೊಂದು ಅಂತ ಹೇಳ್ಬಿಟ್ಟು ಅವಳಿಗೂ 1 ಸ್ಪೂನ್ ಪಕ್ಕದಲ್ಲಿ ಇಟ್ಟು ಚಾಪೆ, ನಾನು ತಿಂಡಿ ತಿನ್ಬಾ ಅನ್ನೋಷ್ಟೊತ್ತಿಗೆ ಅವ್ನು ಚಾಪೆ ಹಾಕ್ಕೊಂಡ್ಬಿಡ್ತಾನೆ ಪಾಪ. ಕೆಳಗಡೆ ತುಂಬ ಕೋಲ್ಡ್ ಇರುತ್ತೆ, ಥಂಡಿ ಜಾಸ್ತಿ ಅಂದ್ಬಿಟ್ಟು, ಬಿಸಿಲು ಕಾಲನೇ ಆದರೂ ಕೂಡ ಕೆಳಗಡೆ ನೆಲ ಸ್ವಲ್ಪ ಕೋಲ್ಡ್ ಜಾಸ್ತಿ ತಣ್ಣಗಿರುತ್ತೆ ಅಂತ ಹೇಳಿ, ಮತ್ತು ಯೂನಿಫಾರ್ಮ್ ಹಾಕ್ಕೊಂಡಿರ್ತಾರೆ ಗಲೀಜಾಗುತ್ತೆ ಅನ್ನೋ ಒಂದು ಇದಕ್ಕೆ ಚಾಪೆ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಅವನೇ. ನಾನು ಹೇಳೋ ಕೆಲಸನೇ ಇಲ್ಲ. ಅಷ್ಟೊತ್ತಿಗೆ ಅವಳು ಪೂಜೆ ಮಾಡ್ತಾಯಿದ್ರೆ ಅವನು ಬಂದುಬಿಟ್ಟು ಅವಳು ತಿನ್ನೋದು ಬಿಟ್ಟು ಬಂದು ಅವನು ಪೂಜೆ ಮಾಡೋದನ್ನು ಇದು ಮಾಡಿಕೊಂಡು ಇದ್ದ. ನಾನು ಆಮೇಲೆ ಸ್ವಲ್ಪ ಗದ್ರದಾಗ ಬಂದು ತಿಂಡಿ ತಿನ್ನೋಕೆ ಕೂತ್ಕೊಂಡು ಅಷ್ಟೊತ್ತಿಗೆ ಇನ್ನು ಸುಕ್ಷನ್ ಕೂಡ ಅವನು ತಿಂಡಿ ಹಾಕ್ಕೊಟ್ಟೆ. ಎಕ್ಸ್ಪ್ರೆಷನ್ ಅಂತೂ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಮಕ್ಕಳು ಇಷ್ಟಪಟ್ಟು ತಿಂದಾಗ ನಾವು ಮಾಡಿದ್ದಕ್ಕೂ ಓಕೆ ಈ ಥರ ಮಾಡಿಕೊಟ್ಟಾಗ ಮಕ್ಳು ಇಷ್ಟಪಟ್ಟು ತಿಂತಾರಲ್ವ ಅನ್ನೋ ಒಂದು ಖುಷಿ ಆಗುತ್ತೆ. ಸೊ ಇಬ್ಬರೂ ತುಂಬ ಖುಷಿ ಪಟ್ಬಿಟ್ಟು ತಿಂದರು. ಅವಳಿಗೆ ಪೂಜೆ ಮಾಡಬೇಕಾದ್ರೆ ಪೂಜೆ ಆಗಿ ತಿಂಡಿ ತಿಂದಾದಮೇಲೆ ಇನ್ನು ನಾನು ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಆಪಲ್ ಹಾಕಿದರೆ ನನ್ನ ಮಗಳು ಇಲ್ಲ ನಂಗೆ ಆಪಲ್ ಬೇಡ ಪಾಸ್ತಾನೇ ತೊಗೊಂಡು ಹೋಗ್ತೀನಿ ಅಂತ ಅದನ್ನೇ ಒಂದು ಸ್ವಲ್ಪ ತೊಗೊಂಡೋದ್ಲು. ಅದಾದಮೇಲೆ ಇನ್ನು ಕಾಳೆಲ್ಲ ಸ್ವಲ್ಪ ಒಣಗಿಸೋವಿತ್ತು, ಅಂದರೆ ಹುಳ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಸಿಲು ಚೆನ್ನಾಗಿದೆ ಅಂತ ಹೇಳಿ ಕಾಳನ್ನ ಒಣಗಿಸಿ, ಆಮೇಲೆ ಮನೆ ಹತ್ರ ಹೋಗ್ಬಿಟ್ಟು ಹಳೆ ಮನೆ ಹತ್ರ ಹೋಗಿ ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಅದನ್ನು ಕೂಡ ಎತ್ಕೊಂಡು ಬಂದು, ಇನ್ನು ಹಾಗೇನೇ ಹಿಂದೆನೇ ನಮ್ಮ ಮನೆಯವರು ಬಸ್ಸಾರು ಮಾಡ್ತೀನಿ ಅಂತ ಅಂದಾಗ ಬೇಡ ನಾನು ಪಾಸ್ತಾನೇ ತಿಂದ್ಕೊಳ್ತೀನಿ, ಆಮೇಲೆ ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡು ಅಂತಂದರು. ಸರಿ ಆಯಿತು ಅಂದ್ಬಿಟ್ಟು ಮೊಳಕೆ ಕಾಳಿಗೆ ನಾನು ಮೊಳಕೆ ಕಟ್ಟಿರೋದು ನಮ್ಮ ಅತ್ತೆ ಸ್ವಲ್ಪ ಮೊಳಕೆ ಕಾಳು ಕೊಟ್ಟಿದ್ರು, ಅದನ್ನು ಹಾಕಿಬಿಟ್ಟು ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ತುಂಬ ಟೇಸ್ಟಾಗಿರುತ್ತೆ ಮೊಳಕೆ ಕಾಳು ಬಸ್ಸಾರು. ಮೇ ಬಿ ಎಲ್ಲರೂ
ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಹಂಗಾಗ್ಬಿಟ್ಟು ನಾನು ಅದನ್ನ ರೆಸಿಪಿ ಏನು ಹೇಳೋದಿಲ್ಲ. ಬಟ್ ಯಾರಿಗಾದ್ರೂ ಬೇಕು ಅಂತ ಅಂದರೆ ಖಂಡಿತ ನೀವು ಕಮೆಂಟ್ ಮಾಡಿ, ನಾನು ಅದನ್ನು ಕೂಡ ನಾವು ಯಾವ್ದು ಸ್ಟೈಲಲ್ಲಿ ಮಾಡ್ತೀವಿ ಅಂತ ಅಂದು ತಿಳಿಸ್ತೀನಿ. ಆ ಕಡೆ ಅಡುಗೆ ಮಾಡ್ಕೊಳ್ತಾ ಇನ್ನು ಅನ್ನನೂ ಸಾಂಬಾರು ಎರಡೂ ಆಯಿತು. ಇನ್ನು ಮುದ್ದೆ ಒಂದು ಮಾಡಬೇಕಿತ್ತು. ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥ ಪಾತ್ರೆ ಎಲ್ಲ ಅದನ್ನು ಹಾಗೆ ಇಟ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ, ಮತ್ತು ನಮಗೇನೆ ರಿಸ್ಕ್ ಆಗುತ್ತೆ. ಜೊತೆಯಲ್ಲೇನೆ ಮಿಕ್ಸಿ ಅಂದರೆ ಸಾಂಬಾರು ಅಡುಗೆ ಈ ಥರ ಅಡುಗೆ ಮಾಡ್ಕೊಳ್ತಾ ಅಥವಾ ತಿಂಡಿ ಮಾಡ್ಕೊಳ್ತಾನೆ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಎತ್ತಿಟ್ಕೊಂಡ್ರೆ ನಮಗೊಂದು ಸ್ವಲ್ಪ ಅಲ್ಲಿ ಕ್ಲೀನಾಗೂ ಇರುತ್ತೆ ಅಡುಗೆ ಮನೆಯಲ್ಲಿ, ಹಾಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಮತ್ತು ಕೆಲಸನೂ ಬೇಗ ಆಗುತ್ತೆ ಅಂತ ಅನಿಸುತ್ತೆ. ಅಡುಗೆ ಮಾಡೋ ತನಕ ಪಾತ್ರೆ ಎಲ್ಲ ಹಾಗೆ ಇಟ್ಕೊಂಡು ಮತ್ತು ಅಡುಗೆ ಆದಮೇಲೆ ಪಾತ್ರೆ ತೊಳ್ಕೊಂಡಿದ್ರೆ ಅದೇ ಸುಮಾರು ಟೈಮ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹಂಗಾಗ್ಬಿಟ್ಟು ನಾನು ಆಲ್ಮೋಸ್ಟ್ ತಿಂದಿರೋಗಿರ್ಬೋದು, ಹಾಗೆ ಅಡುಗೆ ಮಾಡ್ಕೊಳ್ತಾ ಆ ಪಾತ್ರೆಗಳನ್ನು ನಾನು ಸ್ವಲ್ಪ ಸಿಂಕಲ್ಲಿ ತೊಳೆಯೋದು ಕಮ್ಮಿನೇ, ಸಿಂಕಲ್ಲಿ ಅವಾಯ್ಡ್ ಮಾಡ್ತಾಯಿದ್ದೀನಿ. ಬಿಕಾಸ್ ಅಲ್ಲಿ ಪಕ್ಕದಲ್ಲೇ ವುಡ್ ವರ್ಕ್ ಇರೋದ್ರಿಂದ ಅದೆಲ್ಲ ನೆಂದರೆ ನೀರು ಯಾವಾಗಲೂ ನೀರು ಬೀಳ್ತಾಯಿದ್ರೆ ಅದು ಬೇಗ ಹೋಗುತ್ತೆ ಅನ್ನೋ ಒಂದು ರೀಸನ್ಗೆ, ಮತ್ತು ಹಾಗೇನೇ ಸಿಂಕ್ ನೀಟಾಗಿರುತ್ತೆ ಅನ್ನೋ ಒಂದು ರೀಸನ್ನು, ಮತ್ತು ಹಾಗೆ ಈಚೆಗಡೆ ನನಗೆ ತುಂಬ ಚೆನ್ನಾಗಿದೆ ಈಚೆಗಡೆ ತೊಳ್ಕೊಳ್ಳೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ. ಸೊ ಹಂಗಾಗ್ಬಿಟ್ಟು ಒಳಗಡೆ ಏನು ನನಗೆ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಸಿಂಕಲ್ಲಿ ಪಾತ್ರೆ ತೊಳೆಯೋದು ತುಂಬ ಇಷ್ಟ. ಆಚೆಗಡೆ ಎಲ್ಲ ಪಾತ್ರೆ ಎಲ್ಲ ಆಚೆಗಡೆ ತೊಗೊಂಡೋಗ್ಬೇಕು ಮತ್ತು ಅದನ್ನ ತೊಳೆದ್ಬಿಟ್ಟು ಒಳಗಡೆ ತಂದಿಡಬೇಕು ಅನ್ನೋದು ಅದಕ್ಕಿಂತ ಒಳಗಡೆ ಆಚೆಗಡೆ ಆದರೆ ಎಲ್ಲ ಪಾತ್ರೆ ಒಳಗಡೆ ಸಿಂಕಲ್ಲೇ ಆಗಿಬಿಟ್ರೆ ತುಂಬ ಈಸಿಯಾಗಿ ತೊಳೆದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಹಾಗೆ ಒಣಗಿದ್ಮೇಲೆ ಎತ್ತಿಡ್ಬೋದಲ್ವ ಅನ್ನೋದು ಒಂದು. ಬಟ್ ಒಳಗಡೆ ತೊಳೆದಾಗ ಆ ಪಾತ್ರೆ ಈ ಥರ ನಾನು ಟಬ್ಗೆ ಹಾಕಿದಾಗ ಬೇಗ ಒಣಗೋದಿಲ್ಲ, ಸ್ವಲ್ಪ ಲೇಟ್ ಆಗುತ್ತೆ. ಆ ನೀರೆಲ್ಲ ಡ್ರೈ ಆಗಿ ಅದು ಒಣಗಿ ನಾನು ಆಮೇಲೆ ಎತ್ತಿಡೋಷ್ಟಿಗೆ ತುಂಬ ಲೇಟ್ ಆಗುತ್ತೆ. ಅದೇ ಆಚೆಗಡೆ ನಾನು ಪಾತ್ರೆ ತೊಳೆದ್ಬಿಟ್ಟು ಇಟ್ಬಿಟ್ಟು ಒಳಗಡೆ ಬಂದೇನಾದರೂ ಒಂದು ಸ್ವಲ್ಪ ಕೆಲಸ ಮಾಡೋಷ್ಟೊತ್ತಿಗೆ ಎಲ್ಲ ಫುಲ್ ಡ್ರೈ ಆಗಿರುತ್ತೆ, ತೊಗೊಂಬಂದು ಆರಾಮಾಗಿ ಜೋಡಿಸ್ಕೋಬೋದು. ಸೊ ಅದೊಂದು ರೀಸನ್ನು. ಇನ್ನು ನಾನು ಅಲ್ಲಿ ಪಾತ್ರೆ ತೊಳೆದಿದ್ದಾದ ತಕ್ಷಣ ಹಾಗೇನೇ ಮಿಕ್ಸಿ ಜಾರಲ್ಲಿ ಸಾಂಬಾರಿಗೆ ಅಂದ್ಬಿಟ್ಟು ಎಲ್ಲ ಹಾಕಿಟ್ಟಿದ್ದೆ, ಸ್ವಲ್ಪ ಬಿಸಿ ಐತೆ ಅಂದ್ಬಿಟ್ಟು ನಾನು ಆವಾಗಲೇ ಮಿಕ್ಸಿ ಮಾಡಿರಲಿಲ್ಲ. ಸೊ ಇವಾಗ ಅದನ್ನು ಕೂಡ ಮಿಕ್ಸಿ ಹಾಕ್ಕೊಂಡು ಸಾಂಬಾರ್ಗೂ ಒಗ್ಗರಣೆ ಹಾಕ್ಕೊಂಡಿಟ್ಟೆ. ಇನ್ನು ನಮ್ಮ ಮನೆಯವ್ರು ಇನ್ನೂ ಸ್ವಲ್ಪ ಮಕ್ಕಳನ್ನ ಕರ್ಕೊಂಬರಕ್ಕೆ ಹೋಗಿದ್ರು, ಇನ್ನೂ ಸ್ವಲ್ಪ ಲೇಟು ಅಂದಿದ್ದಕ್ಕೆ ಮುದ್ದೆ ಏನೂ ಮಾಡೋಕ್ಕೆ ಇಡಲಿಲ್ಲ. ಹಾಗೇನೇ ಸ್ವಲ್ಪ ಸೊಪ್ಪು ಹಾಗೆ ಮನೆ ಹತ್ರನೇ ಬಂದಿತ್ತು. ಸೊ ಹಂಗಾಗ್ಬಿಟ್ಟು ಸೊಪ್ಪು ತೊಗೊಂಡಿದ್ದೆ, ಅದನ್ನು ಕೂಡ ಸೋಸಿ ಇಟ್ಕೊಂಡ್ಬಿಟ್ರೆ ನನಗೂ ಈಸಿ ಆಗುತ್ತೆ. ಮತ್ತು ಅಲ್ಲೇ ಇದ್ದರೆ ಸುಮ್ಮನೆ ನನಗೆ ಅಲ್ವಾ ಕೆಲಸ ಜಾಸ್ತಿ ಅಂತ ಅನಿಸೋದು. ಸೊ ಹಂಗಾಗಿ ಇನ್ನು ಹಾಗೆ ಹಬ್ಬಕ್ಕೆ ಅಂದ್ಬಿಟ್ಟು ಸೌತೆಕಾಯಿ ಕೂಡ ಬಂದಿತ್ತು. ಇನ್ನು ಕೋಸಂಬರಿ, ಹಬ್ಬಕ್ಕೆ ಕೋಸಂಬರಿ ಎಲ್ಲ ಮಾಡೋದಕ್ಕೆ, ಹಬ್ಬಕ್ಕೆ ಅಂತ ಅಲ್ಲ, ಕೋಸಂಬರಿ ಆಲ್ಮೋಸ್ಟ್ ನಾವು ಈಗ ಒಂದು 2 days ಒನ್ಸು ಅಥವಾ ಡೈಲಿ ಕೂಡ ಇಲ್ಲ 2 days ಒನ್ಸ್ ಅಂತ ಕಂಪಲ್ಸರಿ ಮಾಡ್ಕೊಳ್ತಾ ಇದ್ದೀವಿ. ಬಿಕಾಸ್ ಬಿಸಿಲು ಜಾಸ್ತಿ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸೌತೆಕಾಯಿ ಬಂದಿತ್ತು. ಸೌತೆಕಾಯಿ, ಒಂದು ಸ್ವಲ್ಪ ಕ್ಯಾರೆಟು, ಬೀನ್ಸು, ಹಾಗೆ ಸೊಪ್ಪು ಕೂಡ ತಗೊಂಡೆ, ಬಸ್ಸಾರಿಗೆ ಅಂತ ಆಗುತ್ತೆ ಅನ್ನೋ ಹಾಗೆ. ಸೊ ಆ ಸೊಪ್ಪನ್ನೆಲ್ಲ ಸೋಸಿಬಿಟ್ಟು ನಾನು ಎತ್ತಿ ಒಂದು ಬಾಕ್ಸಲ್ಲಿ ಹಾಕಿಬಿಟ್ಟು, ಅದೇ ಬಾಕ್ಸಲ್ಲಿ ಯಾವ ಥರ ಸ್ಟೋರ್ ಮಾಡ್ತೀನಿ ಅಂತಂದರೆ ಒಂದು ಸ್ಮಾಲ್ ವಿಡಿಯೋ ಇದೆ, ಅಂದರೆ ಅದು 1 minute ವಿಡಿಯೋ ಮಿನಿ ವ್ಲಾಗ್ ಇದೆ, ಅದನ್ನು ನಾನು ಶೇರ್ ಮಾಡ್ತೀನಿ ನೋಡಿ. ಯಾವ ಥರ ನಾನು ಸೊಪ್ಪು ಇರ್ಬೋದು, ಕೊತ್ತಂಬರಿ ಸೊಪ್ಪು ಅಥವಾ ಪುದೀನ ಏನೇ ಆಗಲಿ ಇದನ್ನೆಲ್ಲ ಯಾವ ಥರ ಸ್ಟೋರ್ ಮಾಡ್ತೀನಿ ಅನ್ನೋದನ್ನು ನಾನು ಆ ವ್ಲಾಗಲ್ಲಿ ಹೇಳಿರ್ತೀನಿ, ಅದನ್ನು ಪಿನ್ ಮಾಡ್ತೀನಿ ನೋಡಿ. ಹಾಗೆ ತುಂಬ ಲೈಫ್ ಕೂಡ ಇರುತ್ತೆ ಆ ಥರ ಸೊಪ್ಪು ನಾವು ಸೋಸ್ಬಿಟ್ಟು ಆ ಥರ ಸ್ಟೋರ್ ಮಾಡಿ ಇಟ್ಕೊಂಡಾಗ ತುಂಬ ದಿನ ಕೂಡ ಇರುತ್ತೆ ಅಂತ ನನ್ನ ಒಪಿನಿಯನ್ ಏನಲ್ಲ, ಇರುತ್ತೆ ಕೂಡ. ಸೊ ಅದೇ ಟೈಮ್ಗೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಸ್ವಲ್ಪ ನಮ್ಮದು ಚಿಮ್ನಿ ಫಿಟ್ ಮಾಡಿ ಹೋಗಿದ್ರು, ಬಟ್ ಅದು ಫಿಟ್ಟಿಂಗ್ ಫಾಲ್ಟ್ ಅಂತ ಅನಿಸುತ್ತೆ. ಸ್ವಲ್ಪ ಸೌಂಡ್ ಬರ್ತಾಯಿತ್ತು ಅಂತ, ಅಂದರೆ ಥರ್ಡಲ್ಲಿಟ್ಟಾಗ ಹೈ ರೇಂಜಲ್ಲಿಟ್ಟಾಗ ಸೌಂಡ್ ಏನೂ ಬರ್ತಾ ಇರಲಿಲ್ಲ. ಫಸ್ಟು ಒಂದು ಸೆಕೆಂಡಲ್ಲಿಟ್ಟಾಗ ಸ್ವಲ್ಪ ಏನೋ ಸೌಂಡು, ಅದು ಯಾವ ಥರ ಸೌಂಡ್ ಅಂತಲೂ ಇಲ್ಲ, ಬಟ್ ಬೇರೆ ಕೇಳಿದವ್ರಿಗೆ ಆ ಥರನೇನೋ ಅಂತ ಅನಿಸ್ಬೋದು, ಬಟ್ ಆ ಥರ ಇಲ್ಲ. ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅದೇ ಥರ ಸೌಂಡ್ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ, ಬಟ್ ನಮ್ಮ ಮನೆಯವ್ರು ಹೇಳಿದ್ರು ಆಮೇಲೆ ಇಲ್ಲ, ಅದು ಸೌಂಡು ಏನೋ ಫಿಟ್ಟಿಂಗಲ್ಲಿ ಫಿಟ್ ಮಾಡ್ತಾರಲ್ವ ಅವರು, ಇನ್ಸ್ಟಾಲ್ ಮಾಡಬೇಕಾದ್ರೆ ಏನೋ ಫಾಲ್ಟ್ ಆಗಿದೆ, ಸೊ ಹಂಗಾಗ್ಬಿಟ್ಟು ಅಂತ. ಇನ್ನು ಅವ್ರನ್ನೂ ಕೂಡ ಕರೆಸಿದ್ರು, ಅವರು ಬಂದು ಸ್ವಲ್ಪ ಅದನ್ನು ಕೂಡ ನೋಡಿದ್ರು, ಬಟ್ ಅದು ರೆಡಿ ಆಗಲಿಲ್ಲ. ಹಾಗಾಗಿ ನಾಳೆ ಬರ್ತೀವಿ ಅಂತ ಹೇಳಿಬಿಟ್ಟು ಹೋದರು. ಸೊ ಅಷ್ಟೊತ್ತಿಗೆ ನಾನು ಆವಾಗಲೇ ಹೇಳಿದ್ನಲ್ವ ಕೋಸಂಬರಿ ಮಾಡ್ಕೊಳ್ತೀವಿ ಅಂತ. ಇನ್ನು ಬೆಳಗ್ಗೆನೇ ನಾನು ಸ್ವಲ್ಪ ಆವಾಗಲೇ ಕಾಳೆಲ್ಲ ಬಿಸಿಲಿಗೆ ಹಾಕಿದಾಗ ಸ್ವಲ್ಪ ಹೆಸರುಬೇಳೆ ಕೂಡ ನೆನೆಸಿಟ್ಟಿದ್ದೆ, ಕೋಸಂಬರಿ ಮಾಡ್ಕೊಳ್ಳೋಣ ಮಧ್ಯಾಹ್ನಕ್ಕೆ ಅಂತ. ಇನ್ನು ನಾನು ಬೇರೆ ಏನೋ ಕೆಲಸ ಮಾಡ್ಕೊಳ್ತಾ ಇದ್ದೆ, ಸ್ಕೂಲ್ ಹತ್ರ ಫಂಕ್ಷನ್ ಇದೆ ಅಂದ್ಬಿಟ್ಟು ಏನೋ ಕೆಲಸ ಮಾಡ್ಕೊಳ್ತಾ ಇದ್ದರೆ ನಮ್ಮ ಮನೆಯವರು ಕೋಸಂಬರಿ ಮಾಡ್ಕೊಳ್ತಾ ಎಲ್ಲ ಫುಲ್ ಗಲೀಜು ಮಾಡಿಟ್ಟಿದ್ರು. ಮತ್ತು ಅವರೇನಾದರೂ ಆ ಥರ ಮಾಡೋಕ್ಕೋದ್ರೆ ಗಲೀಜು ಜಾಸ್ತಿ ಆಗುತ್ತೆ, ಮತ್ತು ನಾವು ಅದನ್ನೆಲ್ಲ ಕ್ಲೀನ್ ಮಾಡೋದು ಒಂದಷ್ಟು ಟೈಮು, ಅದ್ರ ಬದಲಿಗೆ ನಾವೇ ಮಾಡೋದು ಬೆಸ್ಟು ಅಂತ ಅನ್ನಿಸ್ತು. ಇನ್ನು ಅದಾದಮೇಲೆ ಇನ್ನು ಸ್ಕೂಲ್ ಹತ್ರ ಒಂದು ಓರಿಯೆಂಟೇಷನ್ ಡೇ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ನಾವು
ಸ್ಕೂಲ್ ಹತ್ರ ಹೋಗೋಣ ಅಂತ ಮಕ್ಕಳು ಎಕ್ಸಾಮ್ ಬರೆದು ಬಂದಾದಮೇಲೆ ಇದು ಒಂದು 4:30ಗೇನೋ ಸ್ಕೂಲ್ ಹತ್ರ ಫಂಕ್ಷನ್ ಇತ್ತು. ಸೊ ಹಂಗಾಗ್ಬಿಟ್ಟು ನಾವು ಇನ್ನು ರೆಡಿಯಾಗಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ರೆಡಿಯಾಗಿ ಆಲ್ಮೋಸ್ಟ್ ಇನ್ನು ಮಕ್ಕಳೆಲ್ಲರನ್ನೂ ಕರ್ಕೊಂಡು ನಾವು ಹೊರಟ್ವಿ. ಈ ಓರಿಯೆಂಟೇಷನ್ ಡೇದು ಸ್ವಲ್ಪ ಕ್ಲಿಪ್ ತೆಗೆದ್ಬಿಟ್ಟು ನಾನು ಆ್ಯಡ್ ಮಾಡ್ತೀನಿ. ಬಟ್ ಅದರದ್ದು ಓರಿಯೆಂಟೇಷನ್ ಡೇ ಅಂತ ಅಂದರೆ CBSE ಅಬೌಟ್ CBSE ಅಂತಲೇ ಹೇಳ್ಬೋದು. CBSE ಸಿಲೆಬಸ್ಸು ಮತ್ತು ಹಾಗೆ ಬುಕ್ಸು ಅಂದರೆ ನೆಕ್ಸ್ಟ್ ಇಯರ್ ಬುಕ್ಸ್ ಯಾವ ಥರ ಇರುತ್ತೆ ಅನ್ನೋದಿರ್ಬೋದು. ಅಂದರೆ ಪಬ್ಲಿಕೇಶನ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗ್ಬಿಟ್ಟು ಈಗ ಲಾಸ್ಟ್ ಇಯರ್ ಪಬ್ಲಿಕೇಷನ್ಗೂ ಈಗ ಪಬ್ಲಿಕೇಶನ್ ಬುಕ್ಸ್ ನಾವು ತಗೊಳ್ತಾ ಇರೋವಂಥ ಪಬ್ಲಿಕೇಷನ್ಗೂ ಏನು ಡಿಫ್ರೆನ್ಸ್ ಇದೆ ಅನ್ನೋದ್ರ ಬಗ್ಗೆ ಮತ್ತು ನೋಡ್ಬೋದು. ಇಲ್ಲ ನಾವು ಸ್ವಲ್ಪ ಲೇಟ ಅಂದರೆ 4:30ಗೆ ನಾವು ಬಂದಿದ್ದು, ಬರೋಷ್ಟೊತ್ತಿಗೆ ತುಂಬ ಜನ ಬಂದಿದ್ದರು ಆವಾಗಲೇ. ಇನ್ನು ನಾವು ಕೂಡ ಬಂದುಬಿಟ್ಟು ಅಲ್ಲಿ ಕೂತ್ಕೊಂಡು ಅಷ್ಟೊತ್ತಿಗೆ ಸ್ವಲ್ಪ ಡಿಲೇನೇ ಆಯಿತು ಫಂಕ್ಷನ್ ಸ್ಟಾರ್ಟ್ ಆಗೋದು. ಬಿಕಾಸ್ ಅಲ್ಲಿ ಅಂದರೆ ಬೆಳಕು ಜಾಸ್ತಿ ಇತ್ತು, ಸಾಯಂಕಾಲ ಸನ್ಲೈಟ್ ಬೀಳ್ತಾ ಇತ್ತಲ್ವ. ಅಂದರೆ ಏನಕ್ಕೆ ಅಂತ ಅಂದರೆ ಸೂರ್ಯನ ಕಿರಣಗಳು ಅದರ ಪರದೆ ಮೇಲೆ ನಮಗೆ ಎಲ್ಲ ವ್ಯೂ ತೋರಿಸ್ತಾ ಇದ್ದು ಸ್ಕೂಲ್ದು ಪ್ರತಿಯೊಂದು ಡೀಟೇಲ್ಸು. ಅಂದರೆ ಇನ್ನರ್ ನಮಗೆ ಅಷ್ಟೊಂದು ಎಲ್ಲ ಗೊತ್ತಿರಲ್ಲ ಅಲ್ವ. ಈಚೆಗಡೆ ಆದರೆ ನೋಡಿರ್ತೀವಿ ಒಳಗಡೆ ಒಂದು ಲೈಬ್ರರಿ ಇರ್ಬೋದು, ಹಾಗೆ ಸೈನ್ಸ್ ಲ್ಯಾಬ್ ಇರ್ಬೋದು, ಮ್ಯಾಥ್ಸ್ ಲ್ಯಾಬು, ಬಯಾಲಜಿ ಲ್ಯಾಬು, ಈ ಥರ ಪ್ರತಿಯೊಂದು ಲ್ಯಾಬ್ಸ್ ಇರ್ಬೋದು. ಮತ್ತು ಒಳಗಡೆ ಏನೇನು ಆ್ಯಕ್ಟಿವಿಟೀಸು ಮಾಡ್ತಾಯಿದ್ರೆ ಮತ್ತು ಸ್ಮಾರ್ಟ್ ಬೋರ್ಡ್ದು ಪ್ರತಿಯೊಂದು ಈ ಥರದ್ದೆಲ್ಲ ನಮ್ಗೆ ಅಷ್ಟೊಂದು ಅವೇರ್ನೆಸ್ ಇರೋದಿಲ್ಲ. ನಮ್ಗೆ ಅಷ್ಟೊಂದು ನಾವು ಎಲ್ಲ ಹೋಗಿ ನಾವು ಅಬ್ಸರ್ವ್ ಮಾಡ್ತಾ ಇರೋದಿಲ್ಲ. ಸೊ ಅದ್ರ ಬಗ್ಗೆ ಎಲ್ಲ ಒಂದು ಸ್ಕ್ರೀನ್ ಮೇಲೆ ನಮಗೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಡಿಲೇ ಮಾಡಿದ್ರು. ಅಂದರೆ ಸ್ವಲ್ಪ ಕತ್ಲಾಗ್ತಾ ನೀಟಾಗಿ ಬರುತ್ತೆ ಪರದೆ ಮೇಲೆ ಅನ್ನೋ ಒಂದು ಕಾರಣಕ್ಕೆ. ಸೊ ಗೆಸ್ಟ್ ಕೂಡ ಬಂದಿದ್ದರು, ಅವ್ರಿಗೂ ಎಲ್ಲ ವೆಲ್ಕಮ್ ಎಲ್ಲ ಆದಮೇಲೆ ಇನ್ನು ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು. ಫಂಕ್ಷನ್ದೆಲ್ಲ ಸ್ವಲ್ಪ ನಾನು ಸ್ಮಾಲ್ ಕ್ಲಿಪ್ಪಾಗಿ ಆ್ಯಡ್ ಮಾಡ್ತೀನಿ. ಇನ್ನು ಯೂನಿಫಾರ್ಮ್ ಕೂಡ ಚೇಂಜ್ ಇತ್ತು ಈ ಇಯರು. ಯೂನಿಫಾರ್ಮ್ ಚೇಂಜ್ ಇರೋದ್ರಿಂದ ಅದು ಕೂಡ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು ಒಂದು ಬಾಯ್ ಒಂದು ಗರ್ಲ್ ಇಬ್ಬರೂ ವೇರ್ ಮಾಡಿಬಿಟ್ಟು ಅವ್ರವ್ರ ಯೂನಿಫಾರ್ಮ್ನ ನಮಗೆ ತೋರಿಸ್ತಾ ಇದ್ರು. ಅಂದರೆ ಪೇರೆಂಟ್ಸ್ ಎಲ್ಲ ಬಂದಿರೋರಿಗೆ ಈ ಥರ ಯೂನಿಫಾರ್ಮ್ ಈ ಸರಿ ಚೇಂಜ್ ಮಾಡಿದ್ದೀವಿ ಅನ್ನೋ ಒಂದು ಕಾರಣಕ್ಕೆ. ಸೊ ಓಕೆ, ಈ ಇಯರ್ ಯೂನಿಫಾರ್ಮ್ ಅಂತೂ ತುಂಬ ಚೆನ್ನಾಗಿದೆ. ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ, ಕೇಳಿ. ಆಲ್ಮೋಸ್ಟ್ ನಾನು ರಾ ವಾಯ್ಸಲ್ಲೇ ಇಟ್ಟಿರ್ತೀನಿ. This particular event, what's going to happen here. So do you all agree? ನೀವೆಲ್ಲ ಅಗ್ರಿ ಮಾಡ್ತಿರ್ತಾನೆ. You should know what is the difference and already what are the changes, everything. So you should be a part. Okay. First of all, I would like to tell you about CBSE. The main purpose is when the parents will have is what is the change in the examination. Is my child will be able to cope up with the new scheme of examination, right? That's the biggest question as parents we always get, because manel kotkondavrna hinde kootu. So let me explain a little bit of the changes in your examination stream, right? For Balavatika, the examination, there is no scheme of examination as such. It's based on the continuous assessments of them. Andre how kind of skills they are learning and what proficiency they are showing in that. So every child is different, so every child will have a different level of understanding. So generally in Balavatika we don't give marks, we show them through grades, and the grades are also based on proficiency levels only. So don't think if your child gets B or C or even only 3 will be there, but let's say even if a D is there any manner, the child has a scope for improvement. Andre beliyodekkinnu space ಇದೆ and magu growth may we emerged up to this stage. It started in 2015. థియేటర్ పై సౌండ్ రాలేదు దానికి. శమంత అడిగిండేది అదే వినిపించింది దర్శన్ సార్కి. Yeah, now walk. This is the uniform for the next year from grade 1 to 5. 6.
From 7th onwards, we have blazer and all. ತಿರ್ಗಾ 2 ವರ್ಷಕ್ಕೆ ನಾವು ಚೇಂಜ್ 1 to 6. 2 ವರ್ಷಕ್ಕೂ ಸೇರಿಸಿ ಒಂದೇ ಸರಿ ದೊಡ್ಡ ಸೈಜ್ ತಗೊಳ್ಳೋಣ. How is it for them? ಇಲ್ಲೇ ಇದ್ದೀವಿ. ಇಲ್ಲೇ ನಡೀತಾ ಇದೆ. ಇಲ್ಲ ಬಂದೆ. ಇಲ್ಲ ಇನ್ನ ಅರ್ಧ ಇದೆ. ಇನ್ನ ಇದೆ. ಅಯ್ಯೋ ಲಾಸ್ಟ್ ಮಾಡಿದ್ದು ಲಾಸ್ಟ್ ಟೈಮ್ ಏನು ಮಾಡಿದ್ರು ಅದು ಅದೇ ಹೇಳ್ತಾ ಇದ್ದೆ. So we started with 150 schools and now we are operating across 2,400 schools across Pan India and working close with almost 12 lakh students. So the main core focus in our curriculum is as a scientifically developed child-centric curriculum and it's also age-appropriate curriculum for all kinds. ಇನ್ನು ಆಲ್ಮೋಸ್ಟ್ ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ ಒಂದು 7:30 ಆಯಿತು ಅಂತ ಹೇಳ್ಬೋದು. ಸೊ ಎಲ್ಲ ಮುಗಿಸ್ಕೊಂಡು ನಾವು ಇನ್ನು ಮನೆಗೆ ರಿಟರ್ನ್ ಆಗ್ತಾ ಅಂದರೆ ನಮ್ಮ ಫ್ರೆಂಡ್ ಅವ್ರಿಗೆ ನಮಗೂ ಫ್ರೆಂಡು ಆ್ಯಸ್ ವೆಲ್ ಆಸ್ ಸುಕ್ಷನ್ಗೆ ಕೂಡ ಅವರು ಫ್ರೆಂಡು ಅಂದರೆ ಪೇರೆಂಟ್ ನಮಗೆ ಫ್ರೆಂಡು ಮಕ್ಕಳು ಬಂದುಬಿಟ್ಟು ಸುಕ್ಷಾ ಫ್ರೆಂಡ್. ಸೊ ಅವ್ರಿಗೆ ಮೊನ್ನೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ ಹೂವು ತೊಗೊಂಬನ್ನಿ ಅಂತ ಹೇಳಿದೆ. ಇನ್ನೇನು ಹತ್ರ ಬಂತು ಹಬ್ಬಕ್ಕೆ ಇನ್ನೊಂದು ಜಸ್ಟ್ ಒಂದು 2 days ಇದೆ. ತೊಗೊಂಬಂದು ಕಟ್ಟಿಟ್ಕೊಂಡ್ಬಿಟ್ರೆ ಮತ್ತು ಹಬ್ಬಕ್ಕೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು, ತೊಗೊಂಬಂದು ಫ್ರಿಜ್ಜಲ್ಲಿ ಇಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇನ್ನು ಹೂವನ್ನು ತರಿಸಿದ್ದೆ. ಅದನ್ನು ಕೂಡ ಅವರು ಅಲ್ಲಿ ಸ್ಕೂಲ್ ಹತ್ರ ಫಂಕ್ಷನಿಗೆ ಬಂದಾಗ ಅಕ್ಕ ತೊಗೊಂಬಂದಿದ್ರು. ಅದನ್ನು ಇಸ್ಕೊಂಬಂದ್ಬಿಟ್ಟು ಇನ್ನು ನಾನು ಹಾಗೇನೆ ಸ್ವಲ್ಪ ಎಲ್ಲ ಕಟ್ಟಿಟ್ಕೊಂಬಿಡೋಣ ಅಂದ್ಬಿಟ್ಟು ಮನೆಗೆ ಬಂದ ತಕ್ಷಣ ಸ್ವಲ್ಪ ಏನೋ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ಹಾಲು ಅದು ಕಾಯಿಸ್ಕೊಟ್ಬಿಟ್ಟು ಇನ್ನು ನಾನು ಹೂವು ಕಟ್ಕೊಂಡು ಕೂತ್ಕೊಂಡೆ. ಹೂವು ಎಲ್ಲ ಕಟ್ಟಿಟ್ಬಿಟ್ರೆ ನನಗೊಂದು ಸ್ವಲ್ಪ ಕೆಲಸ ಆಗುತ್ತೆ ಅಂತ. ಇನ್ನು ಅಷ್ಟರಲ್ಲೇ ನಮ್ಮ ಮನೆಯವರು ಏನೋ ಟೀಸ್ ಮಾಡ್ಕೊಳ್ತಾ ಸ್ವಲ್ಪ ಮಾತಾಡಿಕೊಂಡು ಅವರು ಮಲಗ್ತಾ ಇದ್ರು ಆ್ಯಕ್ಚುಲಿ ಆವಾಗಲೇ. ಬಟ್ ನಾನು ಹೂವು ಕಟ್ಕೊಂಡು ಕೂತ್ಕೊಂಡಿದ್ದಕ್ಕೆ ಅವರು ಕೂಡ ಸ್ವಲ್ಪ ಟೀಸ್ ಮಾಡಿಕೊಂಡು ಮಾತಾಡ್ಕೊಂಡಿದ್ದು. ಇನ್ನು ಅಲ್ಲಿಂದ ಮುಗೀತು ಆಲ್ಮೋಸ್ಟ್. ಇನ್ನು ಹಬ್ಬದ ಕೆಲಸಗಳು ಕೂಡ ಸ್ಟಾರ್ಟ್ ಆಯಿತು. ಹಬ್ಬದ ಒಂದು ವ್ಲಾಗ್ ನಾನು ಶೂಟ್ ಮಾಡಿದ್ದೀನಿ ಲಾಸ್ಟ್ ಟೈಮ್, ಅಂದರೆ ಇನ್ನೂ ಅದನ್ನು ಎಡಿಟ್ ಮಾಡಿಲ್ಲ. ಸೊ ಸ್ವಲ್ಪ ನನಗೂ ಪರ್ಸ್ನಲ್ ಬೇರೆ ವರ್ಕೆಲ್ಲ ಇರೋದ್ರಿಂದ ಅಷ್ಟೊಂದು ಇನ್ನೂ ಅಷ್ಟು ಬೇಗ ಎಡಿಟ್ ಮಾಡಿಬಿಟ್ಟು ನನಗೆ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ ಆ ವ್ಲಾಗು. ಅಂದರೆ ಹಬ್ಬಕ್ಕೆ ಕ್ಲೀನಿಂಗ್ ವ್ಲಾಗ್ ಇರ್ಬೋದು, ಕ್ಲೀನಿಂಗ್ ಮಾಡ್ಕೊಂಡಿದ್ದು ಇದೆಲ್ಲ ನಾನು ನೆಕ್ಸ್ಟ್ ನಾಳೆ ಒಂದು ವ್ಲಾಗಲ್ಲಿ ಹಾಕ್ತೀನಿ. ಇನ್ನು ತುಂಬಾ ವ್ಲಾಗ್ಸ್ ಎಲ್ಲ ಪೆಂಡಿಂಗ್ ಇದೆ, ತುಂಬ ವೀಡಿಯೋಸ್ ಪೆಂಡಿಂಗ್ ಇದೆ ನಾನು ಅಪ್ಲೋಡ್ ಮಾಡೋದಕ್ಕೆ. ಸೊ ಅದನ್ನೆಲ್ಲ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಇನ್ನು ಹೂವು ಜಸ್ಟ್ ಬೇಗನೆ ಕಟ್ಬಿಟ್ಟೆ. ಹೂವು ಈ ಥರ ಹೂವು ಆದರೆ ಬೇಗ ಕಟ್ಬೋದು. ಸೇವಂತಿಗೆ ಇರ್ಬೋದು ಅಥವಾ ಗುಲಾಬಿ, ರೋಸು, ಚಿಕ್ಕ ಬಟನ್ಸು ಇವೆಲ್ಲ ಬೇಗ ಕಟ್ಬೋದು. ಬಟ್ ಅದೇ ಸ್ವಲ್ಪ ಕನಕಾಂಬರ, ಮಲ್ಲಿಗೆ ಇವೆಲ್ಲ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ನಂಗೆ ಅಷ್ಟು ಬೇಗ ಕೂಡ ಹೂವು ಬರೋದಿಲ್ಲ. ಇವಾದರೆ ಸ್ವಲ್ಪ ಬೇಗನೆ ಕಟ್ತೀನಿ. ಜಸ್ಟ್ ಒಂದು 20 minutesಗೆಲ್ಲ ನಾನು ಹೂವು ಎಲ್ಲ ಕಟ್ಟಿದ್ದಾಯಿತು. ಆದಮೇಲೆ ಇನ್ನು ಒಂದು 9 o'clock ಆಯಿತು. ಅಷ್ಟೊತ್ತಿಗೆ ನಂದು ಕೂಡ ಇನ್ನೊಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಇತ್ತು, ಅದು ಕೂಡ ಮುಗಿಸ್ಕೊಂಡು ಇನ್ನು ಸರಿ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳಬೇಕಲ್ವ, ಮತ್ತು ಆ್ಯಸ್ ಯೂಶ್ವಲ್ ನಮ್ಮ ಕೆಲಸಗಳು ಅಂತ ಅನ್ನೋ ಹಾಗೆ ಎಡಿಟಿಂಗ್ ಒಂದು ಸ್ವಲ್ಪ ಒಂದು ವಿಡಿಯೋ ಎಡಿಟ್ ಮಾಡಿಬಿಟ್ಟು ನಾನು ಇನ್ನು ರೆಸ್ಟ್ ಮಾಡಿದೆ. ಐ ಥಿಂಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಡೈಲಿ ವ್ಲಾಗ್ಸ್ನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ನಾನು ಆದಷ್ಟು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.